ಎಸ್ಐಟಿ ರೇಡ್ ಮನೆಯಲ್ಲಿಲ್ಲ ಮಹೇಶ್ ಶೆಟ್ಟಿ. ಎಸ್ಐಟಿ ರೇಡ್ ಮಾಡಲಾಗಿದೆ, ಬಟ್ ಮಹೇಶ್ ಶೆಟ್ಟಿ ಮನೆಯಲ್ಲಿ ಕಾಣ್ತಾ ಇಲ್ಲ. ಉಜಿರೆಯ ತಿಮಾರುಡಿ ಮನೆ ಮೇಲೆ ಎಸ್ಐಟಿ ರೇಡ್ ಮಾಡ್ತು. ಅದಾದ ನಂತರ ಮಹೇಶ್ ಶೆಟ್ಟಿ, ಮೋಹನ್ ಶೆಟ್ಟಿ ಮನೆ ಮೇಲೂ ಕೂಡ ತಲಾಶ್ ನಡೆಸಬೇಕು ಅನ್ನುವಂತಹ ಪ್ಲಾನಿಂಗ್ ಕೂಡ ಆಗಿತ್ತು. ಕಳೆದ 3 ಗಂಟೆಯಿಂದ ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಬಟ್ ಮಹೇಶ್ ಶೆಟ್ಟಿ ಮನೆಯಲ್ಲಿಲ್ಲ. ಎಸ್ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಉಜಿರೆಯ ತಿಮಾರುಡಿ ಮನೆ ಮೇಲೆ ಎಸ್ಐಟಿ ರೇಡ್ ಮಾಡಿ ಚಿನ್ನಯ್ಯ ತಂಗಿದಂತಹ ಕೋಣೆಯನ್ನ ಕಂಪ್ಲೀಟ್ ಆಗಿ ಮಹಜರು ಮಾಡಿ ತಲಾಶನ ನಡೆಸಲಾಯಿತು. ಅದಾದ ನಂತರ ಸಹೋದರರಾದಂತಹ ಮಹೇಶ್ ಶೆಟ್ಟಿ ಹಾಗೂ ಮೋಹನ್ ಶೆಟ್ಟಿ ಮನೆ ಮೇಲೂ ಕೂಡ ಎಸ್ಐಟಿ ಟೀಮ್ ರೇಡ್ ಮಾಡಿರುವಂಥದ್ದು. ಆದರೆ ಮಹೇಶ್ ಶೆಟ್ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಮಹೇಶ್ ಶೆಟ್ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ದಾರೆ. ಮೊದಲನೇದಾಗಿ ತಿಮಾರುಡಿ ಮನೆಯನ್ನ ರೇಡ್ ಮಾಡಿ ಅದಾದ ನಂತರ ಸಹೋದರರ ಮನೆಯನ್ನ ರೇಡ್ ಮಾಡೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗುತ್ತೆ. ಸಿಸಿಟಿವಿ ಕ್ಯಾಮೆರಾದ ಒಂದು ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುತ್ತೆ. ಆದರೆ ಮಹೇಶ್ ಶೆಟ್ಟಿ ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರು ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ತಿಮಾರುಡಿ ಮನೆಯಲ್ಲೇ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತ? ಯಾರೆಲ್ಲ ಇದ್ದಾರೆ ಈ ಷಡ್ಯಂತ್ರದ ಹಿಂದೆ? ಚಿನ್ನಯ್ಯ ಹೇಳಿದಂತಹ ಹೆಸರನ್ನ ಆಧರಿಸಿ ಈ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ತಿಮಾರುಡಿ ಮನೆಯಲ್ಲೇ ಷಡ್ಯಂತ್ರ ನಡೀತಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಬಿಕಾಸ್ ಆತನ ಹೇಳಿಕೆಯನ್ನು ಆಧರಿಸಿ ಮೂಡ್ತಾ ಇರುವಂತಹ ಸಾಕಷ್ಟು ಪ್ರಶ್ನೆಗಳು. ತಮಿಳುನಾಡಿನಿಂದ ಬಂದು ತಿಮಾರುಡಿ ಮನೆಯಲ್ಲೇ ತಂಗಿದ್ನ ಈ ಚಿನ್ನಯ್ಯ? ದೂರು ಕೊಟ್ಟ ನಂತರವೂ ಕೂಡ ಬುರುಡೆ ಚಿನ್ನಯ್ಯಗೆ ಆಶ್ರಯವನ್ನ ಕೊಟ್ಟಿದ್ರ ತಿಮಾರುಡಿ? ನಿತ್ಯವೂ ಕೂಡ ತಿಮಾರುಡಿ ಮನೆಯಲ್ಲೇ ಪ್ಲಾನ್ ಮಾಡ್ತಾ ಇತ್ತ ಗ್ಯಾಂಗ್. ತಿಮಾರುಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದ ದೃಶ್ಯವೂ ಕೂಡ ಇದೀಗ ಸೆರೆಯಾಗಿರುವಂಥದ್ದು ಕ್ಯಾಮೆರಾದಲ್ಲಿ. ಎಸ್ಐಟಿ ವಿಚಾರಣೆಯನ್ನು ಮುಗಿಸಿ ತಿಮಾರುಡಿ ಮನೆಗೆ ಹೋಗ್ತಾ ಇದ್ರಂತೆ ಚಿನ್ನಯ್ಯ. ವಕೀಲರೊಂದಿಗೆ ತಿಮಾರುಡಿ ಮನೆಗೆ ಹೋಗ್ತಾ ಇದ್ದ ಚಿನ್ನಯ್ಯ ಅನ್ನುವಂತಹ ಮಾಹಿತಿ ಇದೆ. ಬಿಕಾಸ್ ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿರುವಂತಹ ವಿಚಾರ. ಮಹೇಶ್ ಶೆಟ್ಟಿ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದ ಚಿನ್ನಯ್ಯ, ಆತ ಹೋಗ್ತಾ ಇರುವಂತಹ ದೃಶ್ಯ ಲಭ್ಯವಾಗಿರುವಂಥದ್ದು. ತಮಿಳುನಾಡಿನಿಂದ ಬಂದು ತಿಮಾರುಡಿ ಮನೆಯಲ್ಲೇ ತಂಗಿರ್ತಾನ? ತಿಮಾರುಡಿನೇ ಆಶ್ರಯವನ್ನ ಕೊಟ್ಟಿರ್ತಾರಾ? ಅಲ್ಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರ? ಅಲ್ಲೇ ಪ್ಲಾನಿಂಗ್ ಅನ್ನ ರೆಡಿ ಮಾಡ್ಕೊಳ್ಳಲಾಗ್ತಾ ಇತ್ತಾ? ಹೀಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇದೆ. ಎಲ್ಲವಕ್ಕೂ ಕೂಡ ಉತ್ತರ ಸಿಸಿಟಿವಿಯ ಕಂಪ್ಲೀಟ್ ಕ್ಯಾಮೆರಾದ ವಿಜುವಲ್ಸ್ ಸಿಕ್ಕ ನಂತರ ಎಲ್ಲದಕ್ಕೂ ಕೂಡ ಉತ್ತರ ತೆರೆ ಎಳೆಯುವಂತಹ ಕೆಲಸ ಆಗಬಹುದೇನೋ. ಬಿಕಾಸ್ ಎಸ್ಐಟಿ ಒಂದು ತನಿಖೆಯನ್ನ ಮಾಡಿ ಏನೇ ಒಂದು ವಿಚಾರವನ್ನ ಹೇಳುತ್ತೆ ಅಂತ ಅಂದ್ರೆ ಅದರ ಹಿಂದೆ ಸಾಕ್ಷ್ಯಗಳು ಇದ್ದೇ ಇರುತ್ತೆ, ದಾಖಲೆಗಳು ಇದ್ದೇ ಇರುತ್ತೆ. ವಿತೌಟ್ ದಟ್ ಮಾತನಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಇದೀಗ ಮಾಸ್ಮನ್ ಮೇಲೆ ಯಾವಾಗ ಅನುಮಾನ ಬಂತು, ಆರೋಪಗಳು ಕೇಳಿ ಬಂತು, ಆತನನ್ನ ವಿಚಾರಣೆ ಮಾಡೋದಕ್ಕೆ ತಗೊಳುತ್ತೆ. ಸುದೀರ್ಘ ವಿಚಾರಣೆಯ ನಂತರ ಇದೀಗ ಆತ ಬಾಯ್ಬಿಟ್ಟಂತಹ ಹೆಸರುಗಳ ಮನೆಯನ್ನ ತಲಾಶ್ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಎಸ್ಐಟಿ ಟೀಮ್. ಇದೀಗ ಆತ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಎಲ್ಲರಿಗೂ ಕೂಡ, ಅಂದರೆ ಮೊಬೈಲ್ನಲ್ಲಿ ಸಿಕ್ಕಂತಹ ಯಾರೆಲ್ಲ ಹೆಸರುಗಳು ಸಿಗುತ್ತೆ, ಆತ ಯಾರ ಹೆಸರನ್ನೆಲ್ಲ ಬಾಯ್ಬಿಟ್ಟಿರ್ತಾನೆ ತನಿಖೆಯ ಸಂದರ್ಭದಲ್ಲಿ, ಇದರಲ್ಲಿ ನಂದೇನು ತಪ್ಪಿಲ್ಲ, ನನ್ನನ್ನು ಬಿಟ್ಬಿಡಿ, ಒಂದು ಗ್ಯಾಂಗ್ ನನ್ನನ್ನು ಈ ರೀತಿಯಾಗಿ ರೆಡಿ ಮಾಡ್ತು, ಅವ್ರು ಹೇಳ್ಕೊಟ್ಟ ಹಾಗೆ ನಾನು ಹೇಳಿದೆ, ನನ್ನ ಯಾವ ಶವವನ್ನು ಹೂತಿಟ್ಟಿಲ್ಲ, ಈ ರೀತಿಯಾದಂಥ ಹೇಳಿಕೆಗಳನ್ನು ತಿರುಚಿ ಹೇಳ್ತಾ ಇದ್ದಾನೆ. ಸೊ ಕಣ್ಣೀರಾಗ್ತಾ ಇದ್ದಾನೆ. ಎಸ್ಐಟಿ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೆ